ಹೆಸರು ಸಿಂಧು ಅಂತ. JGM ಅಕಾಡೆಮಿಯಿಂದ ನಾವು ಸೋಷಿಯಲ್ ಸೈನ್ಸ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾನ ಮಾಡ್ತಾ ಇದೀವಿ ಈಗ ನೆಕ್ಸ್ಟ್ 2 ಕಾನ್ಸೆಪ್ಟ್ ಇದೆ ಇವತ್ತು. ಆಂಗ್ಲೋ ಸಿಕ್ ವಾರ್ ಮತ್ತೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ 2 ಕಾನ್ಸೆಪ್ಟ್ ನ ಇವತ್ತು ಕವರ್ ಮಾಡೋಣ. ಮತ್ತೆ ಲಾಸ್ಟ್ ಕ್ಲಾಸ್ ಅಲ್ಲಿ ಏನೇನ ಓದಿದ್ವಿ ಅಂತ ರಿವೈಸ್ ಮಾಡೋಣ. ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ಹೇಳ್ತೀನಿ, ಅದನ್ನ ಎಕ್ಸಾಮ್ಗೆ ಯೂಸ್ ಆಗುತ್ತೆ, ಓದ್ಕೊಳ್ಳಿ. ಮತ್ತೆ JGM ಅಕಾಡೆಮಿ ಬಂದು 2 ಹತ್ರ ಇದೆ. ಒಂದು ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ರ ಬ್ಯಾಂಗ್ಳೂರಲ್ಲಿದೆ, ಇನ್ನೊಂದು ಬೆಳ್ಳೂರು ಕ್ರಾಸ್ ಅಲ್ಲಿ ಇದೆ, ಮಂಡ್ಯ ಡಿಸ್ಟಿಕ್ ಅಲ್ಲಿ ಬರುತ್ತೆ. 2 ಹತ್ರ ಇದೆ JGM ಅಕಾಡೆಮಿ. SSLC ಮತ್ತೆ ನವೋದಯ ಕೋಚಿಂಗ್ ಕೂಡ ಸ್ಟಾರ್ಟ್ ಮಾಡಿದೀವಿ JGM ಅಕಾಡೆಮಿಲಿ. SSLC ಅವ್ರಿಗೆ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲಿಷ್ ಮತ್ತೆ ಹಿಂದಿ ವ್ಯಾಕರಣ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದೀವಿ. ಎಲ್ಲ ಜಾಯಿನ್ ಆಗಿ, ಯಾರು 9th ಇವಾಗ ಪಾಸ್ ಆಗಿದ್ದೀರಾ ಇವಾಗಿಂದಾನೆ ನೀವೇನ್ ಮಾಡಿ ಕ್ಲಾಸಸ್ಗೆ ಜಾಯಿನ್ ಆಗಿ. ಮತ್ತೆ ನವೋದಯ ಕೋಚಿಂಗ್ ಇದೆ, ಸಮ್ಮರ್ ಕ್ಲಾಸಸ್ ಕೂಡ ಮಾಡ್ತಾ ಇದೀವಿ. ಎಲ್ಲ ಇದಕ್ಕೆ ಜಾಯಿನ್ ಆಗಿ ಇವಾಗಿಂದಾನೆ. ಎಕ್ಸಾಮ್ ಬರೋಕ್ಕೂ ಹೋದಕ್ಕಿಂತ ಇವಾಗಿಂದಾನೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ ನವೋದಯನ ಈಸಿಯಾಗಿ ನೀವು ಕ್ಲಿಯರ್ ಮಾಡ್ಬೋದು. ಇದಕ್ಕೆ ಜಾಯಿನ್ ಆಗಿ. ನೆಕ್ಸ್ಟ್ KSET ಕ್ರಾಶ್ ಕೋರ್ಸ್ ಮತ್ತೆ ರೆಗ್ಯುಲರ್ ಕ್ಲಾಸಸ್ ಕೂಡ ನಡೀತಾ ಇದೆ. ಎಕ್ಸ್ಪರ್ಟ್ ಫ್ಯಾಕಲ್ಟಿಯಿಂದ ಟೀಚಿಂಗ್ ಇದೆ, ಮಾಕ್ ಟೆಸ್ಟ್ ಕೂಡ ನಡೀತಾ ಇದೆ, ಇದಕ್ಕೂ ಕೂಡ ಜಾಯಿನ್ ಆಗಿ. ನೆಕ್ಸ್ಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವ್ ಏನ್ ನೋಡಿದ್ವಿ ಅಂತಂದ್ರೆ, ಯಾವ ತರ ಯುರೋಪಿಯನ್ಸ್ ಇಂಡಿಯಾಗ್ ಬಂದ್ರು ಅಂತಂದ್ರೆ, ಫಸ್ಟ್ ಯಾರು ಬರ್ತಾರೆ? ಪೋರ್ಚುಗೀಸ್ ಬರ್ತಾರೆ. ಅದಾದ್ಮೇಲೆ ಪೋರ್ಚುಗೀಸ್ ಬರ್ತಾರೆ, ನೆಕ್ಸ್ಟ್ ಡಚ್ ಬರ್ತಾರೆ, ಅದಾದ್ಮೇಲೆ ಇಂಗ್ಲಿಷ್ ಬರ್ತಾರೆ, ಫ್ರೆಂಚ್ ಬರ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಇಂಗ್ಲಿಷ್ ಮತ್ತೆ ಫ್ರೆಂಚ್ ಮಧ್ಯೆ ಏನಾಗುತ್ತೆ ಅಂದ್ರೆ, ಪವರ್ಗೋಸ್ಕರ ಏನಾಗುತ್ತೆ ಅಂತಂದ್ರೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರ ಮಧ್ಯ? ಇಂಗ್ಲಿಷ್ ಮತ್ತೆ ಫ್ರೆಂಚ್ ಮಧ್ಯ. ಅದನ್ನ ಏನಂತ ಹೇಳ್ತೀವಿ? ಕರ್ನಾಟಿಕ್ ವಾರ್ ಅಂತ ಹೇಳ್ತೀವಿ. ಅಂದ್ರೆ ಸದರ್ನ್ ರೀಜನ್ ಅಲ್ಲಿ ಕರ್ನಾಟಿಕ್ ರೀಜನ್ಗೋಸ್ಕರ ಏನಾಗುತ್ತೆ ಅಂತಂದ್ರೆ ವಾರ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರ ಮಧ್ಯೆ? ಇಂಗ್ಲಿಷ್ ಮತ್ತೆ ಫ್ರೆಂಚ್ ಮಧ್ಯೆ. ಅಂದ್ರೆ ಏನಕ್ಕೋಸ್ಕರ ಅಂತಂದ್ರೆ ಆ ರೀಜನ್ ಮೇಲೆ ಡಾಮಿನೇಷನ್ ನ ಸಾಧಿಸ್ಲಿಕ್ಕೋಸ್ಕರ, ಪವರ್ ನ ಸಾಧಿಸ್ಲಿಕ್ಕೋಸ್ಕರ ಏನಾಗುತ್ತೆ, ಇಬ್ರು ಮಧ್ಯೆ ಏನಾಗುತ್ತೆ, ವಾರ್ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಕರ್ನಾಟಿಕ್ ವಾರ್ ಅಲ್ಲಿ ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದೀವಿ. ಯಾರು ವಿಡಿಯೋನ ನೋಡಿಲ್ಲ, ಹಿಂದಿನ ಕ್ಲಾಸ್ ಅಲ್ಲಿ ನೋಡ್ಬಿಟ್ಟು ಈ ಕ್ಲಾಸ್ ನ ಅಟೆಂಡ್ ಮಾಡಿ. ಫಸ್ಟ್ ಕರ್ನಾಟಿಕ್ ವಾರ್ ಯಾವಾಗ ಆಗುತ್ತೆ? 1746 to 48. ಸೆಕೆಂಡ್ ಕರ್ನಾಟಿಕ್ ವಾರ್ 1749 ಇಂದ 54. ಥರ್ಡ್ ಕರ್ನಾಟಿಕ್ ವಾರ್ 1756 ಇಂದ 63 ತನಕ ಏನಾಗುತ್ತೆ, ಕರ್ನಾಟಿಕ್ ವಾರ್ ನ ನೋಡಿದ್ವಿ. ಅದಾದ್ಮೇಲೆ 1757 ಅಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ಆಗುತ್ತೆ. ನೆಕ್ಸ್ಟ್ 1764 ಅಲ್ಲಿ ಬ್ಯಾಟಲ್ ಆಫ್ ಬಕ್ಸರ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಆಂಗ್ಲೋ ಮೈಸೂರ್ ವಾರ್ ಆಗುತ್ತೆ. ಯಾವಾಗ ಅಂದ್ರೆ 1767 ಇಂದ 1799 ತನಕ. ನಮ್ದು ಇದ್ರ ಸಿಲೆಬಸ್ ಅಲ್ಲಿ ಈ ವಾರ್ ಕೊಟ್ಟಿಲ್ಲ ನಮ್ಗೆ. ಇಂಪಾರ್ಟೆಂಟ್ ಏನು ಅಂದ್ರೆ ಆಂಗ್ಲೋ ಮರಾಠ ವಾರ್ ನ ನೋಡಿದ್ವಿ. ಯಾವುದು? ಫಸ್ಟ್ ಯಾವಾಗಿಂದ ಅಂದ್ರೆ 1775 ಇಂದ 1818 ತನಕ ಆಗುತ್ತೆ ಫಸ್ಟ್ ಮರಾಠ ವಾರ್, ಸೆಕೆಂಡ್ ಮರಾಠ ವಾರ್ ಮತ್ತೆ ಥರ್ಡ್ ಆಂಗ್ಲೋ ಮರಾಠ ವಾರ್ ನ ನೋಡಿದ್ವಿ. ಈ ಕ್ಲಾಸ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಫಸ್ಟ್ ಆಂಗ್ಲೋ ಸಿಕ್ ವಾರ್, ಸೆಕೆಂಡ್ ಆಂಗ್ಲೋ ಇದು ಸಿಕ್ ವಾರ್, ಇದು ಮರಾಠ ಅಲ್ಲ, ಇದು ಸಿಕ್ ವಾರ್. ಸಿಕ್ ವಾರ್ ಯಾವಾಗ ಆಗುತ್ತೆ? 1848 ಇಂದ 49 ತನಕ ಆಗುತ್ತೆ. ಏನ್ ನೋಡೋಣ ಅಂದ್ರೆ, ಕನ್ಸಾಲಿಡೇಷನ್ ಆಫ್ ಬ್ರಿಟಿಷ್ ಪವರ್ ಅಂತಂದ್ರೆ, ಆಲ್ರೆಡಿ ಏನಾಗಿತ್ತು, ಬೆಂಗಾಲ್ ರೀಜನ್ ಅಲ್ಲಿ ಏನಾಯ್ತು, ಕರ್ನಾಟಿಕ್ ವಾರ್ ಆಗಿರ್ಬೋದು, ಬ್ಯಾಟಲ್ ಆಫ್ ಪ್ಲಾಸಿ ಆಗಿರ್ಬೋದು, ಈ ಎಲ್ಲ ಯುದ್ಧಗಳನ್ನ ಮಾಡಿದ್ಮೇಲೆ ಏನಾಯ್ತು ಅಂದ್ರೆ, ಈ ಎಲ್ಲ ವಾರ್ ಅಲ್ಲಿ ಏನಾಯ್ತು, ಬೆಂಗಾಲ್ ರೀಜನ್, ಕರ್ನಾಟಿಕ್ ರೀಜನ್ ಏನ್ ಮಾಡಿದ್ರು, ಬ್ರಿಟಿಷ್ ಆಲ್ರೆಡಿ ಕಾನ್ಫರ್ ಮಾಡ್ಕೊಂಡಿದ್ರು. ಅದ್ರ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ, ಆಂಗ್ಲೋ ಮೈಸೂರ್ ವಾರ್ ಆದಾಗ ಏನಾಯ್ತು, ಮೈಸೂರ್ ರೀಜನ್ ನ ಕೂಡ ಏನ್ ಮಾಡಿದ್ರು, ಬ್ರಿಟಿಷ್ ಕಾನ್ಫರ್ ಮಾಡ್ಕೊಂಡ್ರು. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ, ಮರಾಠ ವಾರ್ ಆಯ್ತು, ಆಂಗ್ಲೋ ಮರಾಠ ವಾರ್, ಮರಾಠ ಫಸ್ಟ್ ವಾರ್, ಸೆಕೆಂಡ್ ಮತ್ತೆ ಥರ್ಡ್ ವಾರ್ ಆದ್ರೆ ಏನಾಯ್ತು ಅಂದ್ರೆ, ಮರಾಠ ಟೆರಿಟರಿ ಎಲ್ಲಾನು ಕಾನ್ಕ್ವರ್ ಮಾಡ್ಕೊಂಡಿದ್ದು. ಮಿಕ್ಕಿದ ರೀಜನ್ ಯಾವ್ದಿತ್ತು ಅಂತಂದ್ರೆ, ಸಿಕ್ ಎಲ್ಲಿ ರೂಲ್ ಮಾಡ್ತಾ ಇದ್ರು ಆ ರೀಜನ್ ಇತ್ತು. ಅಂದ್ರೆ ಪಂಜಾಬ್ ಮತ್ತೆ ಸಿಂಧ್ ರೀಜನ್ ಬರುತ್ತೆ. ಅಂದ್ರೆ ಈ ರೀಜನ್ ಇದೆಯಲ್ಲ, ಈ ಸಿಂಧ್ ಮತ್ತೆ ಈ ಪಂಜಾಬ್ ರೀಜನ್ ಇದೆಯಲ್ಲ, ಈ ರೀಜನ್ ಏನಾಗುತ್ತೆ, ರಿಮೈನಿಂಗ್ ಉಳಿದಿರುತ್ತೆ. ಯಾರಿಗೆ? ಕಾನ್ಕ್ವರ್ ಮಾಡ್ಕೊಳ್ಳಿಕ್ಕೆ, ಬ್ರಿಟಿಷ್ಗೆ. ಈ ರೀಜನ್ ಅಲ್ಲಿ ಏನಾಗುತ್ತೆ ಇವ್ರಿಗೆ, ಯಾವುದು ಈ ನಾರ್ತ್ ವೆಸ್ಟ್ ರೀಜನ್ ಏನಾಗುತ್ತೆ ಅಂತಂದ್ರೆ ಇವರಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಈ ರೀಜನ್ ಮಾತ್ರ ಇವರು ಕಾನ್ಕ್ವರ್ ಮಾಡ್ಕೋಬೇಕಾಗಿರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಯಾಕೆ ಕಾನ್ಕ್ವರ್ ಮಾಡ್ಕೊಳಕ್ ಆಗಿರ್ಲಿಲ್ಲ ಅಂತಂದ್ರೆ, ರಂಜಿತ್ ಸಿಂಗ್ ಅನ್ನೋರು ಏನಾಗಿರ್ತಾರೆ, ತುಂಬಾ ಸ್ಟ್ರಾಂಗ್ ಇರ್ತಾರೆ ಈ ರೀಜನ್ ಅಲ್ಲಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಬ್ರಿಟಿಷ್ ಆರ್ಮಿನ ಏನ್ ಮಾಡ್ತಾರೆ, ಡಿಫೀಟ್ ಮಾಡ್ತಾರೆ. ಬಟ್ ಏನಂತ ಅಂತಂದ್ರೆ, ಅವರು ಟ್ರೀಟಿ ಕೂಡ ಸೈನ್ ಮಾಡ್ಕೋತಾರೆ. ಯಾಕೆಂದ್ರೆ ರಂಜಿತ್ ಸಿಂಗು ಕೂಡ ಏನಾಗಲ್ಲ, ತುಂಬಾ ದಿನದ ತನಕ ಬ್ರಿಟಿಷ್ನ ಅಪೋಸ್ ಮಾಡ್ಲಿಕ್ಕಾಗಲ್ಲ. ಬ್ರಿಟಿಷ್ ಮುಂದೆ ಏನಾಗಿರ್ತಾರೆ, ಇವರು ಸೋತಿರ್ತಾರೆ. ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಅಥವಾ ಟ್ರೀಟಿ ಆಫ್ ಅಮೃತ್ಸರ್ ಅಂತ ಕರಿತೀವಿ. 1809 ಅಲ್ಲಿ ಏನ್ ಮಾಡಿರ್ತಾರೆ, ಈ ಟ್ರೀಟಿನ ಸೈನ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈ ಟ್ರೀಟಿ ಪ್ರಕಾರ ಏನು ಅಂತಂದ್ರೆ, ಇಲ್ಲಿ ಸತ್ಲಜ್ ರಿವರ್ ಬರುತ್ತೆ.
ಇಲ್ಲಿ ಸತ್ಲಜ್ ರಿವರ್ ಫ್ಲೋ ಆಗ್ತಾ ಇರುತ್ತೆ. ಈ ಸತ್ಲಜ್ ರಿವರ್ ಇಂದ ಏನ್ ಮಾಡಂಗಿಲ್ಲ, ನಿನ್ ಕಿಂಗ್ಡಮ್ನ ನೀನು ಎಕ್ಸ್ಟೆಂಡ್ ಮಾಡಂಗಿಲ್ಲ ಅಂತ ಏನ್ ಮಾಡ್ತಾರೆ ರಂಜಿತ್ ಸಿಂಗ್ ಏನ್ ಮಾಡ್ತಾರೆ, ಬ್ರಿಟಿಷ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಟ್ರೀಟಿಲಿ ಹೇಳಿರ್ತಾರೆ. ಅಂದ್ರೆ ಇವ್ರು ಏನ್ ಮಾಡೋ ಹಾಗಿಲ್ಲ, ಈ ಸತ್ಲಜ್ ರಿವರ್ನ ದಾಟ್ಬಿಟ್ಟು ಏನ್ ಮಾಡೋ ಆಗಿರ್ಲಿಲ್ಲ, ಕಿಂಗ್ಡಮ್ನ ಎಕ್ಸ್ಟೆಂಡ್ ಮಾಡೋ ಹಾಗಿರ್ಲಿಲ್ಲ. ರಂಜಿತ್ ಸಿಂಗ್ ಸೋಹ ಏನ್ ಮಾಡ್ತಾರೆ ಅಂದ್ರೆ ಮಿಕ್ಕಿದ ರೀಜನ್ ಅಲ್ಲಿ ಏನ್ ಮಾಡ್ತಾರೆ, ಕಿಂಗ್ಡಮ್ನ ಏನ್ ಮಾಡ್ತಾ ಹೋಗ್ತಾರೆ, ಜಮ್ಮು ಕಾಶ್ಮೀರ ಆಗಿರ್ಬೋದು, ಈ ಕಡೆ ಹೌದಾಗಿರ್ಬೋದು, ಈ ರೀಜನ್ ಏನ್ ಮಾಡ್ತಾ ಹೋಗ್ತಾರೆ, ಕಾನ್ಕ್ವರ್ ಮಾಡ್ಕೊಂತ ಹೋಗ್ತಾರೆ. ಬಟ್ ಯಾವಾಗ ವಾರ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಬ್ರಿಟಿಷ್ ಆರ್ಮಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಸತ್ಲಜ್ ರಿವರ್ ಹತ್ರ ಏನ್ ಮಾಡ್ತಾರೆ, ಬಂದ್ಬಿಟ್ಟು ಏನ್ ಮಾಡ್ತಾರೆ, ಅವರು ಆರ್ಮಿನ ಏನ್ ಮಾಡಿರ್ತಾರೆ, ಸೇರ್ಸಿರ್ತಾರೆ. ಅವಾಗ ಸಿಖ್ ಏನಂತ ಅನ್ಕೋತಾರೆ ಅಂತಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ, ಮೇ ಬಿ ನಮ್ಮ ಮೇಲೆ ವಾರ್ ಮಾಡ್ಲಿಕ್ಕೆ ಇರ್ಬೋದು ಅಂತ ಏನ್ ಮಾಡ್ತಾರೆ, ಈ ಸತ್ಲಜ್ ರಿವರ್ನ ಕ್ರಾಸ್ ಮಾಡ್ತಾರೆ. ಸತ್ಲಜ್ ರಿವರ್ನ ಕ್ರಾಸ್ ಮಾಡಿದ ತಕ್ಷಣ ಬ್ರಿಟಿಷ್ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರು ಏನ್ ಮಾಡಿದ್ರು, ಈ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಅಂತ ಹೇಳಿದ್ನಲ್ವಾ, ಟ್ರೀಟಿ ಆಫ್ ಅಮೃತ್ಸರ್ 1809 ಅಲ್ಲಿ ಆಗಿರುತ್ತಲ್ಲ, ಅಂದ್ರೆ ಈ ಸತ್ಲಜ್ ರಿವರ್ನ ನೀನ್ ಕ್ರಾಸ್ ಮಾಡ್ಬೇಡ ಅಂತ ಹೇಳಿರ್ತಾರಲ್ಲ, ಇದನ್ನ ನೀವು ವೈಲೇಟ್ ಮಾಡಿದ್ರಿ ಅಂತ ಏನ್ ಮಾಡ್ತಾರೆ, ಇಲ್ಲಿ ವಾರ್ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. The British completed their agenda of ruling entire India from 1818 to 1857. They occupied major states like Punjab, Sindh, Oudh and many other smaller states. ಅಂತಂದ್ರೆ ಹೇಳಿದ್ನಲ್ಲ, ಎಲ್ಲ ಪಂಜಾಬ್ ಆಗಿರ್ಬೋದು, ಸಿಂಧ್ ಆಗಿರ್ಬೋದು, ಔದ್ ಆಗಿರ್ಬೋದು, ಇದೆಲ್ಲ ರೀಜನ್ ಏನ್ ಮಾಡ್ತಾರೆ, ಎಲ್ಲದನ್ನು ಕಾನ್ಫರ್ ಮಾಡ್ಕೊಂಡು ಏನಾಗ್ತಾರೆ, ಕಂಪ್ಲೀಟ್ ಕನ್ಸಾಲಿಡೇಷನ್ ಮಾಡ್ತಾರೆ ಬ್ರಿಟಿಷ್. ಆಂಗ್ಲೋ ಸಿಖ್ ವಾರ್, ಆಂಗ್ಲೋ ಸಿಖ್ ವಾರ್ ಅಲ್ಲಿ ಮೇಜರ್ ರೀಸನ್ ಏನು ಅಂತಂದ್ರೆ ದ ಪೊಲಿಟಿಕಲ್ ಅನಾರ್ಕಿ ಬ್ರೋಕ್ ಔಟ್ ಇನ್ ದ ಪಂಜಾಬ್ ಆಫ್ಟರ್ ದ ಡೆತ್ ಆಫ್ ಕಿಂಗ್ ರಂಜಿತ್ ಸಿಂಗ್ ಇನ್ 1839 ಅಂತಾನೆ. 1839 ಅಲ್ಲಿ ಏನಾಗಿರ್ತಾರೆ, ಇವರು ಗ್ರೇಟೆಸ್ಟ್ ರೂಲರ್ ಇರ್ತಾರೆ ರಂಜಿತ್ ಸಿಂಗ್. ಇವ್ರು ಸತ್ತಾದ್ಮೇಲೆ ಏನಾಗುತ್ತೆ ಅಂದ್ರೆ ಇವ್ರು ಡಿಸೆಂಡೆಂಟ್ ಇರ್ತಾರಲ್ಲ, ಸಕ್ಸೆಸರ್ ಇರ್ತಾರಲ್ವಾ, ಯಾರು ಕೂಡ ಏನಾಗಿರಲ್ಲ ಅಂತಂದ್ರೆ ರಂಜಿತ್ ಸಿಂಗ್ ಅಷ್ಟು ಏನಿರಲ್ಲ, ಸ್ಟ್ರಾಂಗ್ ಇರಲ್ಲ. ಏನಾಗುತ್ತೆ ಅಂದ್ರೆ ಚೇಂಜ್ ಆಗ್ತಾನೆ ಇರ್ತಾರೆ, 5 ವರ್ಷ 2 ವರ್ಷಕ್ಕೊಂದ್ಸಲ ಏನಾಗ್ತಿರ್ತಾರೆ, ಸಕ್ಸಸಸ್ ಏನಾಗ್ತಾ ಹೋಗ್ತಾರೆ, ಚೇಂಜ್ ಆಗ್ತಾ ಹೋಗ್ತಾರೆ. ಅಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇರುತ್ತೆ. ಯಾವ ರೀಜನ್ ಅಲ್ಲಿ, ಈ ಪಂಜಾಬ್ ಮತ್ತೆ ಸಿಂಧ್ ರೀಜನ್ ಅಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಸ್ಟಾರ್ಟ್ ಆಗುತ್ತೆ. ದ ಬ್ರಿಟಿಷ್ ಅಟೆಂಪ್ಟೆಡ್ ಟು ಇನ್ವೆಂಟ್ ಪಂಜಾಬ್ ವೈಲೇಟಿಂಗ್ ದ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಇನ್ 1809 ದೇ ಹ್ಯಾಡ್ ವಿತ್ ದ ಕಿಂಗ್ ಅಂತಾನೆ ನಾನು ಹೇಳದ್ನಲ್ಲ ಅವಾಗ, ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಅಂತಂದ್ರೆ ನೀವ್ ಏನ್ ಮಾಡಂಗಿಲ್ಲ, ಸತ್ಲಜ್ ರಿವರ್ ಇಂದ ಕ್ರಾಸ್ ಮಾಡೋ ಹಾಗಿಲ್ಲ ಅಂತ ಏನ್ ಮಾಡಿರ್ತಾರೆ, ಬ್ರಿಟಿಷ್ ಮತ್ತೆ ಸಿಖ್ ಮಧ್ಯೆ ಏನಾಗಿರುತ್ತೆ ಅಂತಂದ್ರೆ ಟ್ರೀಟಿ ಸೈನ್ ಆಗಿರುತ್ತೆ. ಬಟ್ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ, ಆ ಟ್ರೀಟಿನ ಏನ್ ಮಾಡ್ತಾರೆ, ವೈಲೇಟ್ ಮಾಡಿದ್ರು ಅಂತ ಏನ್ ಮಾಡ್ತಾರೆ ಅಂತಂದ್ರೆ ವಾರ್ನ ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಯಾರು, ಬ್ರಿಟಿಷ್. ಯಾರ ಅಪೋಸಿಟ್ ಅಂತಾನೆ, ಸಿಖ್ ಅಪೋಸಿಟ್ ಆಗಿ. ನೆಕ್ಸ್ಟ್, ಇನ್ ಡಿಸೆಂಬರ್ 1845 ದ ವಾರ್ ಬ್ರೋಕ್ ಔಟ್ ಬಿಟ್ವೀನ್ ದ ಬ್ರಿಟಿಷ್ ಅಂಡ್ ಪಂಜಾಬ್ ಅಂತಾನೆ. ಪಂಜಾಬ್ ರೀಜನ್ ಅಲ್ಲಿರೋ ಕಿಂಗ್ ಮತ್ತೆ ಬ್ರಿಟಿಷ್ ಮಧ್ಯೆ ಏನಾಗುತ್ತೆ ಅಂತಂದ್ರೆ ಈ ರೀಸನ್ಗೋಸ್ಕರ ಅಂತಂದ್ರೆ ನೀವು ಅಂದ್ರೆ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ನ ಏನ್ ಮಾಡಿದ್ರಿ, ನೀವು ವೈಲೇಟ್ ಮಾಡಿದೀರಾ, ಸೊ ಏನ್ ಮಾಡ್ತಿದೀನಿ ನಾನು ನಿನ್ ಮೇಲೆ ವಾರ್ ಮಾಡ್ತಿದೀನಿ ಅಂತ ಏನ್ ಮಾಡ್ತಾರೆ, ವಾರ್ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. The Hindus, Sikhs and Muslims got together to defeat the British. Finally, they had to accept a defeat due to few traitor leaders ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತೆ ಅಂತಂದ್ರೆ ನಾನು ಹೇಳಿದ್ನಲ್ಲ, ಅವ್ರು ಸಕ್ಸಸರ್ ಇರ್ತಾರಲ್ಲ, ಲೀಡರ್ಸ್ ಇರ್ತಾರಲ್ಲ, ಕೆಲವೊಬ್ರು ಏನಿರ್ತಾರೆ ಅಂದ್ರೆ ತುಂಬಾ ವೀಕ್ ಇರ್ತಾರೆ, ತುಂಬಾ ಕೆಲವೊಬ್ರು ಕನ್ನಿಂಗ್ ಇರ್ತಾರೆ. ಅಂದ್ರೆ ಆಲ್ರೆಡಿ ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಬ್ರಿಟಿಷ್ ಜೊತೆ ಸೇರ್ಕೊಬಿಟ್ಟಿರ್ತಾರೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಒಳ್ಳೆ ಲೀಡರ್ ಇಲ್ದೆ ಏನಾಗುತ್ತೆ ಅಂತಂದ್ರೆ ಯಾರು ಸೋತೋಗ್ತಾರೆ, ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರ್ಕೊಂಡಿರ್ತಾರೆ ಬ್ರಿಟಿಷ್ನ ಡಿಫೀಟ್ ಮಾಡಬೇಕು ಅಂತ. ಬಟ್ ಅವರು ಬ್ರಿಟಿಷ್ನ ಏನ್ ಮಾಡೋಕ್ಕಾಗಲ್ಲ, ಇವರು ಡಿಫೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ದ ಫಸ್ಟ್ ಆಂಗ್ಲೋ ವಾರ್ ಎಂಡೆಡ್ ವಿತ್ ಸೈನಿಂಗ್ ದ ಹ್ಯುಮಿಲೇಟಿಂಗ್ ಲಾಹೋರ್ ಅಗ್ರಿಮೆಂಟ್ ಇನ್ 1846 ಅಂತಂದ್ರೆ ಫೈನಲ್ ಏನ್ ಮಾಡ್ತಾರೆ, ಲಾಹೋರ್ ಅಗ್ರಿಮೆಂಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಟ್ರೀಟಿನ ಏನ್ ಮಾಡ್ತಾರೆ, ಎಂಡ್ ಮಾಡ್ತಾರೆ. ಬ್ರಿಟಿಷ್ ರೆಸಿಡೆಂಟ್ ಬಿಕಮ್ ದ ಡಿಫ್ಯಾಕ್ಟೋ ರೂಲರ್ ಆಫ್ ಪಂಜಾಬ್ ಅಂತಂದ್ರೆ ಏನಾಗ್ತಾರೆ ಅಂದ್ರೆ ಬ್ರಿಟಿಷ್ ರೆಸಿಡೆಂಟ್ ಇರ್ತಾರಲ್ವಾ, ನಾವು ಅವಾಗಲೇ ಓದಿದ್ವಲ್ಲ, ಸಬ್ಸಿಡರಿ ಅಲಯನ್ಸ್ ಅಲ್ಲಿ ಓದಿದ್ವಲ್ಲ, ಯಾವ ರೀಜನ್ ಅಲ್ಲಿ ಬ್ರಿಟಿಷ್ ಕಾನ್ಕ್ವರ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಏನ್ ಮಾಡ್ತಾರೆ, ಅವ್ರದ್ದೊಬ್ರದ್ದು ರೆಸಿಡೆಂಟ್ ಅಂತ ಇರ್ತಾರೆ. ಅಂದ್ರೆ ಅಲ್ಲಿರೋ ಎಲ್ಲಾ ಕೆಲಸನೂ ಏನ್ ಮಾಡ್ತಿರ್ತಾರೆ, ಇವ್ರ ಕಡೆಯಿಂದಾನೇ ಆಗ್ತಾ ಇರುತ್ತೆ. ಇವ್ರು ಏನಾಗ್ತಾರೆ ಅಂದ್ರೆ ರಿಯಲ್ ಲೀಡರ್ ಆಗ್ಬಿಡ್ತಾರೆ. ಯಾರು, ಬ್ರಿಟಿಷ್ ರೆಸಿಡೆಂಟ್ ಇರ್ತಾರಲ್ಲ, ಇವ್ರು ಏನಾಗ್ತಾರೆ, ರೂಲರ್ ಆಗ್ತಾರೆ. ಯಾವಾಗ, ಈ ಸಿಖ್ ನ ಸೋಲ್ಸಿದ ಮೇಲೆ. ದ ಪಂಜಾಬ್ ಬಿಕಮ್ ದ ಡಿಪೆಂಡೆಂಟ್ ಸ್ಟೇಟ್ ಆಫ್ ದ ಬ್ರಿಟಿಷ್ ಅಂತಾನೆ. ಪಂಜಾಬ್ ಏನಾಗುತ್ತೆ ಅಂದ್ರೆ ಡಿಪೆಂಡೆಂಟ್ ಸ್ಟೇಟ್ ಆಗ್ಬಿಡುತ್ತೆ. ಆಯ್ತಾ, ಅಂದ್ರೆ ಎಲ್ಲ ಕಂಪ್ಲೀಟ್ ಡಿಪೆಂಡೆನ್ಸಿ ಯಾರ ಮೇಲೆ ಇರುತ್ತೆ, ಬ್ರಿಟಿಷ್ ಮೇಲೆ ಇರುತ್ತೆ. ಜಸ್ಟ್ ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ರೂಲ್ ಮಾಡ್ತಿದ್ದಾರೆ ಅಂತ ಇರುತ್ತೆ, ಬಟ್ ಕಂಪ್ಲೀಟ್ ಡಿಪೆಂಡೆಂಟ್ ಆಗಿರ್ತಾರೆ. ಯಾರ ಮೇಲೆ, ಬ್ರಿಟಿಷ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಎಲ್ಲ ಡಿಸಿಷನ್ ಕೂಡ ಯಾರು ಫೈನಲಿ ತಗೋತಾ ಇರ್ತಾರೆ ಅಂದ್ರೆ ಬ್ರಿಟಿಷ್ ತಗೋತಾ ಇರ್ತಾರೆ. ಸೆಕೆಂಡ್ ಆಂಗ್ಲೋ ಸಿಖ್ ವಾರ್ ಅಂದ್ರೆ ಸೆಕೆಂಡ್ ಆಂಗ್ಲೋ ಸಿಖ್ ವಾರ್ ಏನಕ್ಕಾಗತ್ತೆ ಅಂತಂದ್ರೆ ಪಂಜಾಬ್ ರೀಜನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬ್ರಿಟಿಷ್ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಲೀಡರ್ನ, ಅಂದ್ರೆ ಅವ್ರು ಯಾರನ್ನ ಆಯ್ಕೆ ಮಾಡಿರ್ತಾರೆ ಅವ್ರನ್ನ ಏನ್ ಮಾಡ್ತಾರೆ, ಇಲ್ಲಿ ಲೀಡರ್ ಆಗಿ ಏನ್ ಮಾಡ್ಬೇಕಂತ ಅನ್ಕೋತಾರೆ, ರೂಲರ್ ಆಗಿ ಏನ್ ಮಾಡ್ತಾರೆ, ನೇಮಕ ಮಾಡ್ಬೇಕು ಅಂತ ಅನ್ಕೋತಾರೆ. ಬಟ್ ಏನಾಗುತ್ತೆ ಅಂದ್ರೆ ಇವ್ರಿಗೆ ಏನಾಗಲ್ಲ, ಅದು ಇಷ್ಟ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ಅವ್ರವ್ರ ಮಧ್ಯೆ ಏನಾಗ್ತಾ ಹೋಗುತ್ತೆ, ಅಲ್ಲಿ ಜಗಳ ಆಗ್ತಾ ಹೋಗುತ್ತೆ. ಬ್ರಿಟಿಷ್ ಏನ್ ಮಾಡ್ತಾರೆ, ಇಲ್ಲಿ ರೆಬಲಿಯನ್ಸ್ ಜಾಸ್ತಿ ಆಗ್ತಾ ಇದಾರೆ, ಇಲ್ಲಿ ತುಂಬಾ ವಾರ್ ನಡೀತಾ ಇದೆ ಅಂತ ಏನ್ ಮಾಡ್ತಾರೆ, ಇವ್ರ ಮೇಲೆ ಏನ್ ಮಾಡ್ತಾರೆ, ಬ್ರಿಟಿಷ್ ಏನ್ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಇನ್ 1848 ದ ಸಿಖ್ ಅಪೋಸ್ ದ ಅಟೆಂಪ್ಟ್ಸ್ ಬೈ ದ ಬ್ರಿಟಿಷ್ ರೂಲ್ ಇನ್ ಪಂಜಾಬ್ ಡೈರೆಕ್ಟ್ಲಿ. ಅಂದ್ರೆ ಸಿಖ್ ಏನ್ ಮಾಡ್ತಾರೆ ಅಂದ್ರೆ ಅಪೋಸ್ ಮಾಡ್ತಾರೆ. ಅಂದ್ರೆ ಬ್ರಿಟಿಷ್ ಏನ್ ಮಾಡ್ತಾ ಇರ್ತಾರೆ,
ಡೈರೆಕ್ಟ್ ಆಗಿ ಇಲ್ಲಿ ಏನ್ ಮಾಡ್ತಾರೆ, ಈ ಪ್ಲೇಸ್ನ ಪಂಜಾಬ್ ಪ್ಲೇಸ್ನ ಏನ್ ಮಾಡ್ತಾರೆ, ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅವ್ರದೇ ರೂಲರ್ನ ಎಸ್ಟಾಬ್ಲಿಷ್ ಮಾಡ್ಬಿಟ್ಟು ಅಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ. ಬಟ್ ಇವ್ರು ಏನ್ ಮಾಡ್ತಾರೆ, ಅದಕ್ಕೆ ಪಂಜಾಬ್ಸ್ ಏನ್ ಮಾಡ್ತಾರೆ, ಅಲ್ಲಿರೋರೆಲ್ಲ ಏನ್ ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಇಲ್ಲ ನಮ್ ರೂಲರ್ನ ಏನ್ ಮಾಡ್ತೀವಿ, ನಾವೇ ಸೆಲೆಕ್ಟ್ ಮಾಡ್ತೀವಿ ಅಂತ. ಅವಾಗ ಏನ್ ಮಾಡ್ತಾರೆ ಬ್ರಿಟಿಷ್ ಅಂದ್ರೆ, ಇಲ್ಲಿ ಏನ್ ಮಾಡ್ತಾರೆ, ರೆಬಲಿಯನ್ಸ್ ಜಾಸ್ತಿ ಆಗ್ತಾ ಇದಾರೆ, ಇಲ್ಲಿ ವಾರ್ ಸಿಚುಯೇಷನ್ ಜಾಸ್ತಿ ಆಗ್ತದೆ ಅಂತ ಏನ್ ಮಾಡ್ತಾರೆ, ಇವ್ರ ಮೇಲೆ ವಾರ್ನ ಸ್ಟಾರ್ಟ್ ಮಾಡ್ತಾರೆ. ದ ಅಪೋಸಿಷನ್ ವಾಸ್ ಲೆಡ್ ಬೈ ಛತರ್ ಸಿಂಗ್ ಅತ್ರಿವಾಲಾ ಇನ್ ಲಾಹೋರ್ ಅಂಡ್ ಮೂಲ್ರಾಜ್ ಇನ್ ಮುಲ್ತಾನ್ ಅಂತಾನೆ. ಇವರಿಬ್ರು ಏನ್ ಮಾಡ್ತಾರೆ ಅಂದ್ರೆ, ಮೂಲ್ರಾಜ್ ಮತ್ತೆ ಛತರ್ ಸಿಂಗ್ ಏನ್ ಮಾಡ್ತಾರೆ ಅಂದ್ರೆ, ಬ್ರಿಟಿಷ್ ಆಪೋಸಿಟ್ ಏನ್ ಮಾಡ್ತಾರೆ, ವಾರ್ನ ಸ್ಟಾರ್ಟ್ ಮಾಡ್ತಾರೆ. ಪೀಪಲ್ ಆಫ್ ಪಂಜಾಬ್ ವೇರ್ ಡಿಫಿಟೆಡ್. ಬಟ್ ಏನಾಗುತ್ತೆ ಅಂದ್ರೆ, ಬ್ರಿಟಿಷ್ ಆರ್ಮಿ ಸ್ಟ್ರಾಂಗ್ ಇರುತ್ತೆ. ಏನಾಗುತ್ತೆ ಅಂದ್ರೆ, ಪಂಜಾಬ್ ಪೀಪಲ್ಸ್ ಏನಾಗ್ತಾರೆ, ಅಲ್ಲಿ ಸೋತೋಗ್ತಾರೆ. ಫೈನಲಿ ಲಾರ್ಡ್ ಡಾಲೌಸಿ ಮರ್ಜ್ ದ ಸ್ಟೇಟ್ ಆಫ್ ಪಂಜಾಬ್ ವಿತ್ ದ ಬ್ರಿಟಿಷ್. ಫೈನಲಿ ಉಳ್ಕೊಂಡಿದ್ದು ಒಂದೇ ಪ್ಲೇಸ್ ಉಳ್ಕೊಂಡಿತ್ತು, ಯಾವುದು, ಪಂಜಾಬ್ ರೀಜನ್. ಅದನ್ನು ಕೂಡ ಏನ್ ಮಾಡ್ತಾನೆ, ಲಾರ್ಡ್ ಡಾಲೌಸಿ ಇರ್ತಾನಲ್ಲ, ಇವ್ರು ಏನ್ ಮಾಡ್ತಾನೆ ಅಂದ್ರೆ, ಪಂಜಾಬ್ ರೀಜನ್ಗೆ ಬ್ರಿಟಿಷ್ಗೆ ಏನ್ ಮಾಡ್ತಾನೆ, ಟೆರಿಟರಿಗೆ ಏನ್ ಮಾಡ್ತಾನೆ, ಮರ್ಜ್ ಮಾಡ್ತಾನೆ. ಫೈನಲಿ ಏನಾಯ್ತು ಅಂದ್ರೆ, ಇವಾಗ ಓವರ್ ಆಲ್ ಇಂಡಿಯಾ ಏನಾಯ್ತು, ಇವಾಗ ಬ್ರಿಟಿಷ್ ಪವರ್ ಅಂಡರ್ ಅಲ್ಲಿ ಏನಾಯ್ತು ಬಂತು. ಬ್ರಿಟಿಷ್ ಎಲ್ಲಾ ಪವರ್ ಅಂದ್ರೆ ಬೆಂಗಾಲ್ ರೀಜನ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಯಾವ್ದು ಇವಾಗ ಪಂಜಾಬ್ ರೀಜನ್ ಉಳ್ಕೊಂಡಿತ್ತು, ಇದನ್ನು ಕೂಡ ಕಾನ್ಕ್ವರ್ ಮಾಡ್ಕೊಂಡ್ರು. ಮೈಸೂರಲ್ಲಿ ಆಂಗ್ಲೋ ಮೈಸೂರು ವಾರ್ ಮಾಡ್ಬಿಟ್ಟು ಮೈಸೂರು ರೀಜನ್ ಕಾನ್ಕ್ವರ್ ಮಾಡ್ಕೊಂಡ್ರು. ಮರಾಠ ವಾರ್ನ ನೋಡಿದ್ವಿ, ಆಂಗ್ಲೋ ಮರಾಠ ವಾರ್ ಮುಖಾಂತರ ಏನ್ ಮಾಡಿದ್ರು, ಮರಾಠ ಟೆರಿಟರಿನು ಏನ್ ಮಾಡಿದ್ರು, ಕ್ಯಾಪ್ಚರ್ ಮಾಡಿದ್ರು. ಈ ಓವರ್ ಆಲ್ ಇಂಡಿಯಾ ಯಾರ್ ಕಂಟ್ರೋಲ್ ಅಲ್ಲಿ ಬಂತು, ಬ್ರಿಟಿಷ್ ಕಂಟ್ರೋಲ್ ಅಲ್ಲಿ ಬರುತ್ತೆ. ಇದನ್ನ ನಾವೇನಂತ ಹೇಳ್ತೀವಿ, ಕನ್ಸೋಲಿಡೇಷನ್ ಅಂತ ಹೇಳ್ತೀವಿ. ಅಂದ್ರೆ ಓವರ್ ಆಲ್ ಏನ್ ಮಾಡ್ತಾರೆ, ಪವರ್ನ ಏನ್ ಮಾಡ್ತಾರೆ, ಬ್ರಿಟಿಷ್ ಕಂಪ್ಲೀಟ್ ಪವರ್ನ ಏನ್ ಮಾಡಿದ್ರು, ಇವಾಗ ಎಸ್ಟಾಬ್ಲಿಷ್ ನ ಮಾಡಿದ್ರು. ನೆಕ್ಸ್ಟ್, ಡಾಲೌಸಿ ಅಂಡ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತಂದ್ರೆ, ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಅಂದ್ರೆ ಏನು ಅಂತ ಅಂದ್ರೆ, ಇಲ್ಲಿ ಏನಂತಂದ್ರೆ, ಇಂಡಿಯಾದಲ್ಲಿ ಏನಂತ ಅಂತಂದ್ರೆ, ಯಾರಿಗೆ ಮಕ್ಳಿರಲ್ಲ ಅಂದ್ರೆ, ರಾಜ ರಾಣಿಗೆ ಏನಾದ್ರು ಮಕ್ಳಿಲ್ಲ ಅಂತಂದ್ರೆ ಏನ್ ಮಾಡ್ತಿರ್ತಾರೆ ಅಂತಂದ್ರೆ, ದತ್ತು ಮಗುನ ತಗೋತಾ ಇರ್ತಾರೆ. ಅವ್ರನ್ನ ಏನ್ ಮಾಡ್ತಾರೆ, ನೆಕ್ಸ್ಟ್ ಕಿಂಗ್ ಅಂತ ಹೇಳ್ತಾ ಇರ್ತಾರೆ. ಬಟ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಡಾಲೌಸಿ ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನ ಅಪೋಸ್ ಮಾಡ್ತಾರೆ. ಅಂದ್ರೆ ಈ ತರ ಮಕ್ಳಿಗೆ ಏನ್ ಮಾಡಲ್ಲ, ನೀವು ಪ್ರಾಪರ್ಟಿನಷ್ಟೇ ಕೊಡ್ಬೋದು, ಬಟ್ ಏನ್ ಮಾಡಕ್ಕಾಗಲ್ಲ, ಅವರು ರೂಲರ್ ಆಗಲ್ಲ, ರಿಯಲ್ ರೂಲರ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅಪೋಸ್ ಮಾಡ್ತಾರೆ. ಅಂದ್ರೆ ಈ ಡಾಲೌಸಿ ಇದ್ದಿದ್ದ ಟೈಮಲ್ಲಿ 3 ತರ ರೀಜನ್ ಇರುತ್ತೆ. ಒಂದು ಪ್ರಿನ್ಸ್ಲಿ ಸ್ಟೇಟ್ ಇರುತ್ತೆ, ಡೈರೆಕ್ಟ್ಲಿ ಅದು ಇಂಡಿಪೆಂಡೆಂಟ್ ಇರುತ್ತೆ, ಇಂಡಿಪೆಂಡೆಂಟ್ ರೀಜನ್ ಇರುತ್ತೆ. ಇನ್ನೊಂದು ಡಿಪೆಂಡೆಂಟ್ ಇರುತ್ತೆ, ಇನ್ನೊಂದು ಪ್ರೊಟೆಕ್ಟರೇಟ್. ಪ್ರೊಟೆಕ್ಷನ್ ಅಲ್ಲಿ ಇರುತ್ತೆ. ಯಾರ್ ಪ್ರೊಟೆಕ್ಷನ್ ಅಲ್ಲಿ ಅಂದ್ರೆ, ಬ್ರಿಟಿಷ್ ಪ್ರೊಟೆಕ್ಷನ್ ಅಲ್ಲಿ. ಈ ತರ 3 ಡಿವೈಡ್ ಆಗಿರುತ್ತೆ. ಒಂದು ಇಂಡಿಪೆಂಡೆಂಟ್ ಅಂತಂದ್ರೆ, ಈ ರೀಜನ್ ಅಲ್ಲಿ ಯಾವುದೇ ಡಿಪೆಂಡೆನ್ಸಿ ಇರಲ್ಲ, ಬ್ರಿಟಿಷ್ ಇವ್ರ ಕಡೆ ಏನ್ ಮಾಡಂಗಿಲ್ಲ, ಇಲ್ಲಿ ಅವರು ಇವ್ರ ಕೆಲಸದ ಮಧ್ಯೆ ಏನಾಗಿರಲಿಲ್ಲ, ಇನ್ವಾಲ್ವ್ ಆಗಾಗಿರ್ಲಿಲ್ಲ. ಇನ್ನೊಂದು ಡಿಪೆಂಡೆಂಟ್ ಅಂತಂದ್ರೆ, ಕಂಪ್ಲೀಟ್ ಬ್ರಿಟಿಷ್ ಡಿಪೆಂಡೆನ್ಸಿ ಮೇಲೆ ಇರ್ತಾರೆ. ಅಂದ್ರೆ ಎಲ್ಲದಕ್ಕೂ ಏನಾಗಿರ್ತಾರೆ, ಇವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಇನ್ನೊಂದು ಪ್ರೊಟೆಕ್ಷನ್ ಅಂಡರ್ ಅಲ್ಲಿ ಇರ್ತಾರೆ. ಅಂದ್ರೆ ಬ್ರಿಟಿಷ್ ಏನ್ ಮಾಡ್ತಿರ್ತಾರೆ, ಹೇಳಿದ್ನಲ್ಲ ಲಾಸ್ಟ್ ಓದಿದ್ವಲ್ಲ, ಸಬ್ಸಿಡರಿ ಅಲಯನ್ಸ್ ಮುಖಾಂತರ ಏನ್ ಮಾಡ್ತಿರ್ತಾರೆ, ನಾನು ನಿನಗೆ ಏನ್ ಮಾಡ್ತಾ ಇದೀನಿ, ಪ್ರೊಟೆಕ್ಷನ್ ಕೊಡ್ತೀನಿ, ಬಟ್ ನೀನ್ ಏನ್ ಮಾಡ್ಬೇಕು, ಕೆಲವೊಂದು ಕಂಡೀಷನ್ಸ್ ನಾವೇನ್ ನೋಡಿದ್ವಿ, ಆರ್ಮಿಗೆ ನೀನು ರೆಸಿಡೆನ್ಸಿನ ಪ್ರೊವೈಡ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಆರ್ಮಿದು ಎಲ್ಲ ಎಕ್ಸ್ಪೆನ್ಸಸ್ ನ ಏನ್ ಮಾಡ್ಬೇಕು, ನೀವೇ ನೋಡ್ಕೋಬೇಕು. ಈ ತರ ಕಂಡೀಷನ್ ಮೇಲೆ ಏನ್ ಮಾಡಿರ್ತಾರೆ ಅಂತಂದ್ರೆ, ಇವರಿಗೆ ಪ್ರೊಟೆಕ್ಷನ್ ನ ಪ್ರೊವೈಡ್ ಮಾಡ್ತಿರ್ತಾರೆ. ಈ ತರ ರೀಜನ್ ಮೇಲೆ ಏನಾಗಿರುತ್ತೆ ಅಂತಂದ್ರೆ, ಡಿವೈಡ್ ಆಗಿರುತ್ತೆ. ಯಾವ ಟೈಮಲ್ಲಿ ಡಾಲೌಸಿ ಇರ್ತಾರಲ್ಲ, ಗವರ್ನರ್ ಇರ್ತಾರಲ್ಲ, ಈ ಟೈಮಲ್ಲಿ. ಬಟ್ ಇವ್ರದ್ದು ಈ ಪಾಲಿಸಿ ಇದೆಯಲ್ಲ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಇದು ಯಾರ ಮೇಲೆ ಆಗುತ್ತೆ ಅಂತಂದ್ರೆ, ಅಪ್ಲೈ ಮಾಡ್ತಾರೆ ಅಂದ್ರೆ, ಡಿಪೆಂಡೆಂಟ್ ಮತ್ತೆ ಪ್ರೊಟೆಕ್ಷನ್ ಅಂಡರ್ ಅಲ್ಲಿ ಇರುತ್ತಲ್ಲ, ಬ್ರಿಟಿಷ್ ಪ್ರೊಟೆಕ್ಷನ್ ಅಂಡರ್ ಅಲ್ಲಿ, ಇದೆರಡು ಸ್ಟೇಟ್ ಮೇಲೆ ಮಾತ್ರ, ರೀಜನ್ ಮೇಲೆ ಏನ್ ಮಾಡ್ತಾರೆ, ಬ್ರಿಟಿಷ್ ಏನ್ ಮಾಡ್ತಾರೆ, ಈ ಪಾಲಿಸಿನ ಏನ್ ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ನೀವೇನಾಗಿದ್ದೀರಾ, ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿದ್ದೀರಾ, ನೀವೇನ್ ಮಾಡ್ಬೇಕು, ನಾನು ಹೇಳಿದ್ದನ್ನ ಫಾಲೋ ಮಾಡ್ಬೇಕು. ಇನ್ನೊಂದು ಪ್ರೊಟೆಕ್ಷನ್ ಅಂಡರ್ ಅಲ್ಲಿ ಇದಾರಲ್ಲ, ನೀವೇನಂತ ಅಂತಂದ್ರೆ, ನಾವ್ ಹೇಳಿದನ್ನ ಕೇಳಲೇಬೇಕು ಅಂತ ಏನ್ ಮಾಡ್ತಾರೆ, ಇದೆರಡು ಇಂಡಿಪೆಂಡೆಂಟ್ ರೀಜನ್ ಹತ್ರ ಇವರು ಹೋಗಲ್ಲ. ಯಾಕಂದ್ರೆ ಅವ್ರು ಏನಾಗಿರಲ್ಲ, ಇವ್ರ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ. ಈ ಎರಡು ರೀಜನ್ ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಇದನ್ನ ಪಾಲಿಸಿನ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಡಾಲೌಸಿ ಅಂಡ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಡಾಲೌಸಿ, ಗವರ್ನರ್ ಜನರಲ್ ಇನ್ 1848, he attempted to integrate Indian princely states with the British. ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ, 1848 ಅಲ್ಲಿ ಗವರ್ನರ್ ಜನರಲ್ ಆಗಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಬ್ರಿಟಿಷ್ ಜೊತೆಗೆ ಏನ್ ಮಾಡ್ತಾರೆ, ಎಲ್ಲಾ ಸ್ಟೇಟ್ನು ಏನ್ ಮಾಡಬೇಕು, ಪ್ರಿನ್ಸ್ಲಿ ಸ್ಟೇಟ್ನ ಅಂತ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಅವ್ರು ಯಾವ ಪಾಲಿಸಿನ ತಗೊಂಡ್ಬರ್ತಾನೆ ಅಂತಂದ್ರೆ, ಡಾಲೌಸಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿನ ಏನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದ್ರ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಇಂಡಿಯನ್ ಕಿಂಗ್ ವಾಸ್ ರೆಫ್ಯೂಸ್ ಟು ದೇ ರೈಟ್ ಟು ಥ್ರೋನ್ ಅಕಾರ್ಡಿಂಗ್ ಅಡಾಪ್ಟೆಡ್ ಚಿಲ್ಡ್ರನ್ಸ್ ಆಫ್ ಇಂಡಿಯನ್ ಕಿಂಗ್ಸ್. ಅಂತಂದ್ರೆ ಯಾರು ಅಡಾಪ್ಟ್ ಮಾಡ್ಕೊಂಡಿರ್ತಾರಲ್ಲ, ಮಕ್ಳು ಇಲ್ದಿರೋರು, ಅವ್ರಿಗೆ ಏನಂತ ಅಂತಂದ್ರೆ, ಅವ್ರು ಏನ್ ಮಾಡೋ ಹಾಗಿಲ್ಲ, ಅಧಿಕಾರಕ್ಕೆ ಬರೋ ಹಾಗಿಲ್ಲ. ಜಸ್ಟ್ ಅವ್ರು ಏನ್ ಮಾಡ್ಬೋದು, ಅವ್ರ ಪ್ರಾಪರ್ಟಿನ ಯೂಸ್ ಮಾಡ್ಕೋಬಹುದು, ಬಟ್ ರೈಟ್ ಟು ಥ್ರೋನ್ ಏನಾಗುತ್ತೆ, ಅವರಿಂದ ಕಿತ್ಕೊಂತಾರೆ. ಅದು ಈ ಪಾಲಿಸಿ ಪ್ರಕಾರ ಇದನ್ನ ಡಾಲೌಸಿ ಹೇಳ್ತಾರೆ.
ಸಚ್ ಸ್ಟೇಟ್ ವಾಸ್ ಮರ್ಜ್ ವಿತ್ ದ ಬ್ರಿಟಿಷ್ ಎಂಪರರ್ ಅಂತಂದ್ರೆ ಈಗ ನೆಕ್ಸ್ಟ್ ಆಡಳಿಕೆ ಮಾಡೋಕ್ಕೆ ರೂಲರ್ಸ್ ಯಾರು ಇರಲ್ಲ, ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ ಆ ಸ್ಟೇಟ್ನ ಬ್ರಿಟಿಷ್ ಜೊತೆ ಏನು ಮಾಡಬೇಕು, ಮರ್ಜ್ ಮಾಡೋದು. ಈ ಥರ ಪಾಲಿಸಿ ಏನಿರುತ್ತೆ ಅದನ್ನು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಅಂತ ಹೇಳ್ತೀವಿ. ಪ್ರಿನ್ಸ್ಲಿ ಸ್ಟೇಟ್ಸ್ ಲೈಕ್ ಸತಾರಾ, ನಾಗ್ಪುರ್, ಉದಯ್ಪುರ್, ಝಾನ್ಸಿ ಎಕ್ಸೆಟ್ರಾ ಕೇಮ್ ಅಂಡರ್ ದಿಸ್ ಪಾಲಿಸಿ. ಅಂದರೆ ಫಸ್ಟ್ ಯಾವ್ದು ಬರುತ್ತೆ, ಸತಾರಾ ಇರುತ್ತಲ್ಲ, ಫಸ್ಟ್ ಏನು ಮಾಡ್ತಾರೆ, ಈ ಪಾಲಿಸಿನ ಅಕ್ಸೆಪ್ಟ್ ಮಾಡ್ಕೋತಾರೆ. ಅದಾದಮೇಲೆ ನಾಗ್ಪುರ್, ಉದಯ್ಪುರ್, ಝಾನ್ಸಿ ಇದೆಲ್ಲರೂ ಕೂಡ ಏನು ಮಾಡ್ತಾರೆ, ಈ ಪಾಲಿಸಿ ಅಂಡರಲ್ಲಿ ಬರ್ತಾರೆ. ಗವರ್ನರ್ ಜನರಲ್ ಯೂಸ್ ದಿಸ್ ಪಾಲಿಸಿ ಆಸ್ ಅ ಪೊಲಿಟಿಕಲ್ ವೆಪನ್ ಅಂತ ಏನು ಮಾಡ್ತಾರೆ ಅಂದರೆ ಇದನ್ನ ಪೊಲಿಟಿಕಲ್ ವೆಪನ್ ಥರ ಏನು ಮಾಡ್ತಾರೆ, ಇವರು ಯೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಇವ್ರಿಗೆ ಏನು ಮಾಡಬೇಕಾಗಿರುತ್ತೆ, ಈಗ ಎಲ್ಲ ಕಡೆ ವಾರ್ ಮಾಡ್ಕೊಂಡು ಕೂರಕ್ಕಿಂತ ಈ ಥರ ಪಾಲಿಸಿನ ಇಂಟ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ರೀಜನ್ ಏನಾಗುತ್ತೆ ವಿತೌಟ್ ವಾರ್ ಏನಾಗುತ್ತೆ ಈಸಿಯಾಗಿ ಏನು ಮಾಡ್ಬೋದು, ಕಾನ್ಕ್ವೈರ್ ಮಾಡ್ಕೋಬೋದು ಅಂತ ಏನು ಮಾಡ್ತಾರೆ, ಈ ಸ್ಟ್ರಾಟಜಿನ ಏನು ಮಾಡ್ತಾರೆ ಇವರು ಯೂಸ್ ಮಾಡ್ತಾರೆ. ವಿತ್ ದ ಸಿವಿಯರ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಪಾಲಿಸಿ ಈಸ್ ನಾಟ್ ಓನ್ಲಿ ದ ಪ್ರಿನ್ಸ್ಲಿ families, even the ordinary people who were sympathetic to these kings rebelled against their company. ಅಂತಂದ್ರೆ ಏನಾಗುತ್ತೆ ಅಂದರೆ ಎಷ್ಟೊಂದು ಜನ ಏನಾಗಿರ್ತಾರೆ ಈ ಫ್ಯಾಮಿಲಿಗೆ ಅಂದರೆ ಈ ಕಿಂಗ್ಡಮ್ಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಝಾನ್ಸಿ ಆಗಿರ್ಬೋದು, ಉದಯ್ಪುರ್ ಆಗಿರ್ಬೋದು, ಇವರಿಗೆ ಅಲ್ಲಿ ಜನಗಳಿಗೂ ಕೂಡ ಏನಾಗುತ್ತೆ ಅಂದರೆ ಇದರಿಂದ ತುಂಬ ಬೇಜಾರಾಗುತ್ತೆ. ಅಂತಲೇ ಈ ಕಿಂಗ್ ಮೇಲೆ ಏನಾಗುತ್ತೆ ಅವ್ರಿಗೆ ಒಂಥರ ಸಿಂಪತಿ ಇರುತ್ತೆ. ಮತ್ತು ಅವ್ರು ಈಗ ಬ್ರಿಟಿಷ್ ಏನು ಮಾಡ್ತಿದ್ದಾರೆ ಇವ್ರ ಮೇಲೆ ತುಂಬ ದೌರ್ಜನ್ಯದಿಂದ ಏನು ಮಾಡ್ತಿದ್ದಾರೆ, ಇದನ್ನ ಒಪ್ಕೊಳ್ಳಿ ಅಂತ ಏನು ಮಾಡ್ತಿದ್ದಾರೆ ಹೇಳ್ತಾ ಇದ್ದಾರೆ. ಅದಕ್ಕೆ ಏನು ಮಾಡ್ತಾರೆ, ಎಲ್ಲರೂ ಏನು ಮಾಡ್ತಾರೆ ಅವ್ರ ಮೇಲೆ ವಾರ್ನ ಮಾಡ್ಲಿಕ್ಕೆ ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ರೆಬಲಿಯನ್ ಏನಾಗುತ್ತೆ, ರೆಬಲ್ ಆಗ್ತಾರೆ ಅವ್ರ ಮೇಲೆ. ನೆಕ್ಸ್ಟ್ ದೇರ್ ಲವ್ ಫಾರ್ ದೇರ್ ಕಿಂಗ್ ಆ್ಯಂಡ್ ದ ಸೆನ್ಸ್ ಆಫ್ ಲಾಯಲ್ಟಿ ಫ್ಯೂಯಲ್ ದಿಸ್ ರೆಬಲಿಯನ್ ಫರ್ದರ್ ಅಂತ ಏನಾಗುತ್ತೆ ಅಂದರೆ ಇದಕ್ಕೆ ಏನಾಗುತ್ತೆ ಅಂದರೆ ಇನ್ನೂ ಜಾಸ್ತಿ ಯಾವಾಗ ಈ ರೆಬಲಿಯನ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಯಾವಾಗ ಏನಾಗುತ್ತೆ ಆ ಕಿಂಗ್ ಮೇಲೆ ಏನಾಗಿರುತ್ತೆ ಇವರಿಗೆ ತುಂಬ ಪ್ರೀತಿ ಇರುತ್ತೆ. ಅವಾಗ ಏನಾಗುತ್ತೆ ಈ ರೆಬಲಿಯನ್ ಏನಾಗುತ್ತೆ ಇನ್ನೂ ಆ ಜನಗಳು ಏನು ಮಾಡ್ತಾರೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಏನು ಮಾಡ್ತಾರೆ ವಾರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ರಿಟಿಷ್ ಆಪೋಸಿಟ್ ಏನು ಮಾಡ್ಕೋತಾರೆ, ನಿಂತ್ಕೋತಾರೆ. ಇದರಿಂದ ಏನಾಗುತ್ತೆ ಅಂದರೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857 ಇದರಿಂದ ಏನಾಗುತ್ತೆ ಅಂತಂದರೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಯಾವಾಗ 1857 ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಎಲ್ಲ ಜನಗಳು ಒಟ್ಟಾಗಿ ಸೇರ್ಕೊಂಡು ಏನು ಮಾಡ್ತಾರೆ, ಬ್ರಿಟಿಷ್ನ ಏನು ಮಾಡಬೇಕು ಅಂತಂದರೆ ಇಲ್ಲಿಂದ ಓಡಿಸ್ಬೇಕು ಅಂತ ಏನು ಮಾಡ್ತಾರೆ, ಎಲ್ಲರೂ ಸೇರಿಕೊಂಡು ವಾರ್ನ ಮಾಡ್ತಾರೆ. ಅದನ್ನು ನಾವೇನಂತ ಕರಿತೀವಿ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ. 1857 ಆಗುತ್ತೆ. ಇದಕ್ಕೆ ರೀಸನ್ ಏನು ಅಂತಂದರೆ ಇವ್ರು ತಗೊಬಂದಿದ್ದು ಸಪ್ರೆಸಿವ್ ಪಾಲಿಸೀಸ್, ಅಂದರೆ ಯಾವುದೋ ಸಬ್ಸಿಡರಿ ಅಲಯನ್ಸ್ ಆಗಿರ್ಬೋದು, ಮತ್ತು ಇನ್ನೊಂದು ಏನಂತ ಹೇಳ್ತೀವಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಆಗಿರ್ಬೋದು. ಇದೆಲ್ಲ ಪಾಲಿಸಿಯಿಂದ ಏನಾಗುತ್ತೆ ಅಂತಂದರೆ ಅಲ್ಲಿರೋ ಜನಗಳಿಗೆ ಏನಾಗುತ್ತೆ, ಬ್ರಿಟಿಷ್ ಮೇಲೆ ಏನಾಗುತ್ತೆ ನಂಬಿಕೆ ಹೊರಟೋಗುತ್ತೆ. ಬ್ರಿಟಿಷ್ ಏನು ಮಾಡ್ತಾರೆ ಅಂತಂದರೆ ಅವರು ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾರೆ, ಒಂದು ಅಸಂಪ್ಷನ್. ಅಂದರೆ ಅವ್ರಿಗೆ ಏನಂತ ಹೇಳ್ತಾರೆ ಅಂತಂದರೆ ನಾವೇನು ಮಾಡ್ತಾ ಇದ್ದೀವಿ, ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀವಿ, ನೀವು ನಮ್ಮ ಆರ್ಮಿ ನೋಡ್ಕೊಳ್ಳಿ, ನಾನು ಈಗ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಡೈರೆಕ್ಟಾಗಿ ಸಪೋರ್ಟ್ ಮಾಡೋ ಥರ ಮಾಡ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಎಲ್ಲ ರೀಜನ್ನು ಏನು ಮಾಡ್ತಾ ಹೋಗ್ತಾರೆ, ಕಾನ್ಕ್ವೈರ್ ಮಾಡ್ಕೋತಾ ಹೋಗ್ತಾರೆ. ಆಲ್ರೆಡಿ ಸಬ್ಸಿಡರಿ ಅಲಯನ್ಸ್ ಮುಖಾಂತರ ಏನು ಮಾಡ್ತಾರೆ, ಅರ್ಧ ಸ್ಟೇಟ್ನ ಕಾನ್ಕ್ವೈರ್ ಮಾಡ್ಕೋತಾರೆ. ಈಗ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ತಗೊಂಡ್ಬಂದ್ಬಿಟ್ಟು ಏನು ಮಾಡಿದ್ರು, ಬೇರೆ ರೀಜನ್ನು ಕೂಡ ಕಾನ್ಕ್ವೈರ್ ಮಾಡಿಕೊಂಡು ಇದರಿಂದ ಏನಾಗುತ್ತೆ ಅಂದರೆ ಲಾಸ್ಟಿಗೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಗೆ ಸೆಕೆಂಡ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ನಾವು ಏನೇನು ನೋಡಿದ್ವಿ ಅಂತಂದರೆ ಫಸ್ಟ್ ಏನು ನೋಡಿದ್ವಿ, ಬ್ರಿಟಿಷ್ ಯಾವ ಥರ ಎಕ್ಸ್ಟೆನ್ಷನ್ನ ಸ್ಟಾರ್ಟ್ ಮಾಡಿದ್ರು. ಆಂಗ್ಲೋ ಮರಾಠ ವಾರ್ನ ನೋಡಿದ್ವಿ, ಆಂಗ್ಲೋ ಮರಾಠ ವಾರ್ ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ನ ನೋಡಿದ್ವಿ. ಅದಾದಮೇಲೆ ಸಬ್ಸಿಡರಿ ಅಲಯನ್ಸ್ ಅಂತ ಅಂದ್ರೇನು, ಸಬ್ಸಿಡರಿ ಅಲಯನ್ಸಲ್ಲಿ ಏನೇನು ಪಾಲಿಸೀಸ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಔಟ್ ಅಂತ ನೋಡಿದ್ವಿ. ಅದಾದಮೇಲೆ ಏನು ನೋಡಿದ್ವಿ, ಆಂಗ್ಲೋ ಸಿಖ್ ವಾರ್ನ ನೋಡಿದ್ವಿ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ನೋಡಿದ್ವಿ. ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಫಸ್ಟ್ ಚಾಪ್ಟರ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಮತ್ತು ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ನೆಕ್ಸ್ಟ್ ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಂದರೆ ನೀವೇನೇನು ಓದ್ಕೊಳ್ಳಿ ಅಂತಂದರೆ ಫಸ್ಟ್ ಚಾಪ್ಟರಲ್ಲಿ ಏನು ಓದ್ಕೋತೀರ ಅಂದರೆ ಫಸ್ಟ್ ಕರ್ನಾಟಿಕ್ ವಾರ್ ಯಾರ ಮಧ್ಯೆ ಆಯಿತು ಅಂತ ಓದ್ಕೊಳ್ಳಿ. ನೆಕ್ಸ್ಟು ಸೆಕೆಂಡ್ ಕರ್ನಾಟಿಕ್ ವಾರ್, ಥರ್ಡ್ ಕರ್ನಾಟಿಕ್ ವಾರ್ ಮತ್ತು ಅದರದ್ದು ಔಟ್ಕಮ್ಸ್ ಏನಾಯಿತು, ಅಂದರೆ ಕರ್ನಾಟಿಕ್ ವಾರ್ ಆದಮೇಲೆ ಯಾವ ಥರ ಔಟ್ಕಮ್ಸ್ ಆಯಿತು, ಯಾರ ಮಧ್ಯೆ ಆಯಿತು. ನೆಕ್ಸ್ಟ್ ಬ್ಯಾಟಲ್ ಆಫ್ ಪ್ಲಾಸಿ, ಅದರದ್ದು ಕಾಸಸ್ ಏನು, ರಿಸಲ್ಟ್ ಏನು, ಮತ್ತು ನೆಕ್ಸ್ಟ್ ಬ್ಯಾಟಲ್ ಆಫ್ ಬಕ್ಸರ್ ಯಾಕಾಯಿತು, ಅದರದ್ದು ಔಟ್ಕಮ್ಸ್ ಏನು ಬಂತು, ಇದಿಷ್ಟನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲಲ್ಲಿ ಏನಂತ ಓದ್ಕೋತೀರಾ, ಎಕ್ಸ್ಪ್ಲೈನ್ ದ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಆಂಗ್ಲೋ ಮರಾಠ ವಾರ್ ಓದ್ಕೊಳ್ಳಿ. ವಾಟ್ ಈಸ್ ಸಬ್ಸಿಡರಿ ಅಲಯನ್ಸ್ ಅಂತ ಅಂದ್ರೇನು, ಅದರಲ್ಲಿ ಇದ್ದಿದ್ದು ಕೆಲವೊಂದು ಪಾಯಿಂಟ್ಸ್ ಇತ್ತಲ್ಲ ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಅಂದರೆ ಏನು, ಆಂಗ್ಲೋ ಸಿಖ್ ವಾರ್ ಬಗ್ಗೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಬೌಟ್ ಆಂಗ್ಲೋ ಸಿಖ್ ವಾರ್ ಅಂತ ಕೊಟ್ಟರೆ ಇವಾಗ ಹೇಳಿದ್ನಲ್ಲ ಇದಿಷ್ಟು ಬರೀರಿ. ಇಲ್ಲಿಗೆ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ, ಇದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಇದು JGM ಅಕಾಡೆಮಿದು ಯೂಟ್ಯೂಬ್ ಚಾನಲ್. ಡೈರೆಕ್ಟ್ ಈ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಕ್ಲಾಸಸ್ ಸಿಗುತ್ತೆ, ಇದನ್ನು ಜಾಯ್ನ್ ಆಗಿ ನೋಡಿ ಕ್ಲಾಸಸ್ನ.
ನೆಕ್ಸ್ಟ್ ಇದು ಆ್ಯಪ್ ಇದೆ JJM ಅಕಾಡೆಮಿದು. ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರಲ್ಲಿ ರೆಗ್ಯುಲರ್ ನವೋದಯ ಕ್ಲಾಸಸ್ ಆಗಿರ್ಬೋದು, KSET ಕ್ಲಾಸಸ್ ಆಗಿರ್ಬೋದು, ಮತ್ತೆ ರೆಗ್ಯುಲರ್ 10th ಸ್ಟ್ಯಾಂಡರ್ಡ್ ಕ್ಲಾಸಸ್ ಮತ್ತೆ ಟೆಸ್ಟ್ಗಳು ಕೂಡ ಇನ್ಕ್ಲೂಡ್ ಇದೆ ಇದರಲ್ಲಿ. ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಜಾಯಿನ್ ಆಗಿ. ನೆಕ್ಸ್ಟ್ ಏಕಲವ್ಯ ನವೋದಯ ಬ್ಯಾಚ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ವಿಡಿಯೋ ಲೆಕ್ಚರ್ಸ್ ಇರುತ್ತೆ, ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ, ಕ್ವಿಜ್ ಇರುತ್ತೆ. ಇದರಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ನೋಟ್ಸ್ ಕೂಡ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಇದಕ್ಕೆ ಜಾಯಿನ್ ಆಗಿ. ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಕ್ಲಾಸ್ ಬಗ್ಗೆ ಅಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.